परब्रह्मणे नमः। श्री गणपति शारदा गुरुभ्यो नमः। गुरु ब्रह्मा गुरु विष्णु गुरुदेव गुरुदेव महेश्वरा गुरु साक्षात् परब्रह्म तस्मै श्री गुरवे नमः। तस्मै श्री गुरवे नमः। सांबरे नमः पार्वती पदे। ओम चिदंबरम मठाधीशं सिद्धारूढयतीश्वरं शिष्य प्रतिष्य रूपेण बोधकं गुरुमाश्रये यदंग्री कमलं द्वन्द्वं तापत्रय निवारणं शान्तैक्यपदं देवं सिद्धारूढ मां भजे। सिद्धारूढ मां भजे। कलादानं विद्यादानं ब्रह्मनिष्ठं जितेन्द्रियं वन्दे वन्दे गुरुपञ्चाक्षर गुरुपुत्रराज। वन्दे गुरुपञ्चाक्षर गुरुपुत्रराज। हरवं सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बिके गौरी नारायणी नमस्तुते। नारायणी नमस्तुते नमस्तुते। हरिनारायण गुरुनारायण। ಉಪ್ಪಿಟ್ಟು ತಿಂದಿರೋದು ಇಟ್ಟಿಟ್ಟು ಒಂದು ಜವನದ ಬೋಗುಣೆ ಇಕ್ಕಳಿಸ್ಯಾರ ಇವತ್ತು. ಅಭಿಮಾನ छोड़ो ಮುಕ್ತಿ रोकड़। ತುಕಾರಾಮ್ ಮಹಾರಾಜ್ ಹೇಳ್ತಾರೆ ಅಭಿಮಾನ छोड़ो. ಭಗವಂತ ನಾಮ ಸ್ಮರಣೆ ಅನ್ನಲಿಕ್ಕೆ ಮನುಷ್ಯನಿಗೆ ಒಂದೇ ಬರ್ತದೆ. ದನ ಕತ್ತಿ ಹಂದಿ ನಾಯಿ ಈಟು ತಪ್ಪಿಟ್ಟು ತುದ್ದು ನಾಲಿಗದವು ಶಿವಾಯ ನಮಃ ಅನ್ನಕ್ಕೆ ಬಿಡುದು. ಮನುಷ್ಯನಿಗೆ ನಾಳೆ ಇರೋದು ನಾರಾಯಣ ನೆಲ್ಲಿಕ್ಕೆ ವಿನ ಇನ್ನೊಬ್ಬರು ನಿಂದ ಮಾಡಲಿಕ್ಕಲ್ಲ. ಇದು ಯಾವಾಗ ಪಟ್ಟ ಅಂತ ಹೇಳೋಕ್ಕಾಗದಲ್ಲ. ಪಟ್ಟ ಅನ್ನೋದ್ರಾಗ ನಾಮಸ್ಮರಣೆ ಮಾಡಿ ಪುಣ್ಯದ ಬುತ್ತಿ ಕಟ್ಟಿ ತಾಯಿ ಅಂತೇಳಿ ಎಲ್ಲರೂ ದೇವರು ಬಾಯಿ ಕೊಟ್ಟಿದ್ರೆ ಮತ್ತೆ ನಮ್ಮೂರಾಗ ಒಬ್ಬ ದೊಡ್ಡ ಶ್ರೀಮಂತ ಅವ್ರ ಹೆಸರು ಹೇಳಂಗಿಲ್ಲ. ಯೂಟ್ಯೂಬ್ ಐತಿ ಮತ್ತು ಅವ ಹೇಳತ್ತದ. ಹಾಂ ಅವ ಏನು ನಾನು ಹಳೆಯ ಬೆರಿಕದ ರಗಡ ಗಳಿಸ್ಯಾನ. ದಾನ ಇಲ್ಲ ಧರ್ಮ ಇಲ್ಲ ದಯ ಇಲ್ಲ. ಶಿವನಾಮ ಸ್ಮರಣೆ ಅಂತಿದ್ದಿಲ್ಲ. ಅಷ್ಟ ಮದ ಅಂತದ ಅದರೊಳಗೆ ಅಧಿಕಾರದ ದುಡ್ಡಿನ ಮದ. ಅವ ಯಾರಿಗೆ ಬೇಕು ಹಂಗೆ ಮಾತಾಡ್ತಿದ್ರು. ಮಾನ್ಯ ಬಾಯಿ ಈ ಕಡೆ ಸರಿತ ಒಂದು ಈಗೇನಂತ ಗೊತ್ತನು 50 ಲಕ್ಷ ಖರ್ಚು ಮಾಡಿ ನಾವು ಸ್ವಾಂದಿ ಈ ಕಡೆ ಹೊರವಲ್ದು. ಈಗೇನಂತಾನ ಈ ಸ್ವಾಂದಿ ಈ ಕಡೆ ಬರ್ಬೇಕಾದ್ರೆ ಏನು ಮಾಡ್ಬೇಕಂದ್ರೆ ನಾಮಸ್ಮರಣ ಅಂದಾಗ ನೋಡಿ ನೀವು. ಯಾಕ್ರಿ ಕೈ ಕಾಲು ಕಣ್ಣು ಕಿವಿ ಇರು ಮುಂದೆ
ಭಗವಂತ ನಾಮಸ್ಮರಣೆ ಮಾಡತ್ತೇಳಿ ಕೂತ ದೈವಕ್ಕೆ ಕೈ ಮುಗಿದು ಕೇಳ್ತೀನಿ ನಾನು. ಹರಿನಾರಾಯಣ ಗುರುನಾರಾಯಣ, ಹರಿನಾರಾಯಣ ಗುರುನಾರಾಯಣ, ಹರಮಾದೇವ ಗುರುಮಾದೇವ, ಶಿವಾಯ ನಮಃ ಓಂ, ಶಿವಾಯ ನಮಃ ಓಂ, ಸಾಂಬಜಯ ನಮಃ ಪಾರ್ವತೀಪತಿ ಶಿವ ಹರ ಹರ ಮಹಾದೇವ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂಥ ಭಗವಂತನ ಚರಣಾರವಿಂದಗಳಿಗೆ ಮಂಗಲ ರೂಪ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಿಸಿ, ಅದ್ವೈತ ಸಾರ್ವಭೌಮ ಜಗದ್ಗುರು ಸಿದ್ಧಾರೂಢರ ಯತಿರಾಜ್ಯಂತರ ಶ್ರೀಗಳ ಪಾದಕ್ಕೂ, ಮೌನದಿಂದಲೇ ಜಗತ್ತನ್ನು ಉದ್ಧಾರ ಮಾಡಿದಂಥ ಮೌನ ಯೋಗಿ ಗುರುನಾಥಾರೂಢರ ಚರಣಾರವಿಂದಗಳಿಗೆ ಮನೋಕಾಯ ವಾಚ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಿಸಿ, ಸೋಮನಕೊಪ್ಪದ ಕ್ಷೇತ್ರಾಧಿಪತಿಯಾಗಿರ್ತಕ್ಕಂಥ ಬ್ರಹ್ಮಲೀನ ಪೂರ್ಣಾನಂದಪ್ಪಾಜಿಯವರ ಶ್ರೀಪಾದಕ್ಕೂ ಭಕ್ತಿಯ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಿಸಿ, ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವ ಈ ನಾಡಿನ ಸಂತ ಋಷಿಮುನಿ ಕೇಳಿದವರಿಗೆ ಕೇಳಿದ ವರವನ್ನಿತ್ತು, ನೊಂದವರ ಬಂದವರ ಕಣ್ಣೀರನ್ನು ಒರೆಸಿ ಸಕಲ ಜೀವಿಗಳಿಗೆ ಲೇಸನ ಬಯಸಿದಂಥ ಪರಮ ಪೂಜ್ಯ ಎನ್ನೊಡೆಯ ಸದ್ಗುರುದೇವ ಸತ್ಯಾನಂದ ಅಪ್ಪಾಜಿಯವರ ಕತ್ತುಗತಿ ಕೂಡ ಭಕ್ತಿಯ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಿಸಿ, ಭಾರತ ದೇಶ ಪುಣ್ಯನಾಡು, 199 ದೇಶಗಳ ಈ ಭೂಮಿ ಮೇಲದವ, ಅದರಾಗ ಪುಣ್ಯ ದೇಶ ಯಾವುದಾದ್ರೂ ಇದ್ರೆ ಅದು ನಮ್ಮ ಭಾರತ ದೇಶ. ಬಲೋ ಭಾರತ್ ಮಾತಾ ಕಿ, ಹಿಂಗೆ ಬರ್ಬೇಕು, ಬಲೋ ಭಾರತ್ ಮಾತಾ ಕಿ. ಯಾಕೆ ಈ ಮಾತು ಹೇಳ್ತೀನಂದ್ರೆ, ಭಾರತ ದೇಶ ಗರ್ಭಗುಡಿ ಇದ್ದಂಗೆ. ಪರಮಾತ್ಮ ಎಲ್ಲಿರ್ತಾನಂದ್ರೆ ಗರ್ಭಗುಡಿ ಆಗಿರ್ತಾನೆ. ಸೋಮನಕೊಪ್ಪದಾಗ ಒಂದು ಮಠ ಐತೆ, ಮಠದೊಳಗೆ ಒಂದು ಗರ್ಭಗುಡಿ ಐತೆ, ಗರ್ಭಗುಡಿಯೊಳಗೆ ಪೂರ್ಣಾನಂದ ಶ್ರದ್ಧಾನಂದ ಅದರ. ಅದಕ್ಕೆ ನಾವು ಮಠಕ್ಕೆ ಹೋಗ್ಬೇಕಾದ್ರೆ ಬಟ್ಟೆ ಮಡಿ ಆಗ್ಬೇಕು, ಮನಸ್ಸು ಮಡಿ ಆಗ್ಬೇಕು. ಅದಕ್ಕೆ ಅಜಾತ ನಾಗಲಿಂಗೇಶ್ವರಗಳು ಹೇಳ್ತಾರೆ, ನಿರ್ಮಲವಾದ ಮನಸ್ಸ ಮಡಿ, ಉಳಿದದ್ದೆಲ್ಲ ಕಾಲು ಮಡಿ ಅಂತ. ಮನಸ್ಸು ಸ್ವಚ್ಛ ಇರಬೇಕು, ದಯಾಗುಣ ಮನಸ್ಸಿನಲ್ಲಿ ಬರಬೇಕು ಅಂತ ಮಹಾತ್ಮರು ಅದಾದಂತ ಹೇಳಿ ಇದಕ್ಕೆ ಯಾವ ದೇಶ ಅಂತಾನಂದ್ರೆ ನ್ಯೂಜಿಲೆಂಡ್, ಅಮೇರಿಕಾ, ಫ್ರಾನ್ಸ್, ಇಟ್ಲಿ ಅನ್ನೋಗಿಲ್ಲ, ಭಾರತ್. ಭಾರತ ಇದು ಲಾಂಗ್ ಫಾರ್ಮ್ ಏನಂದ್ರೆ, ಬಾ ಅಂದ್ರೆ ಆತ್ಮ, ರಥ ಅಂದ್ರೆ ಕೂಡು, ಜೀವಾತ್ಮ ಪರಮಾತ್ಮನಲ್ಲಿ ಬೆರಬೇಕಾದ್ರೆ ನಾವು ನೀವೆಲ್ಲ ಈ ಭಾರತ ದೇಶಕ್ಕೆ ಬರಬೇಕು. ಯಾಕೆ ಈ ಭಾರತ ದೇಶ ಶ್ರೇಷ್ಠವಾಗಿದ್ರು ಅಂದ್ರೆ, ರನ್ನ ಪಂಪ ಹರೀಶ್ವರ ಶರಣರು, ಸಂತರು, ಮಹಾತ್ಮರು, ದಾಸವರಣ್ಯರು, ಪೀರಪ್ಪಯ್ಯಮ್ಮನವರು ಈ ಮಣ್ಣಿನೊಳಗೆ ಹುಟ್ಟ್ಯಾರತ್ತೇಳಿ ಎಲ್ಲ ರಾಷ್ಟ್ರದವರು ಈ ದೇಶಕ್ಕೆ ಕೈ ಮುಗಿತಾರೆ, ಕೈ ಮುಗಿತಾರೆ. ಆ ಭಾರತ ದೇಶದೊಳಗೆ ಕರ್ನಾಟಕ ರಾಜ್ಯ ಬಾಗಲಕೋಟೆ ಜಿಲ್ಲೆ ಬದಾಮಿ ತಾಲೂಕು ಪುಣ್ಯಕ್ಷೇತ್ರವಾಗಿರ್ತಕ್ಕಂಥ ಕುಲಗೇರಿ ಕ್ರಾಸ್, SK ಖಾನಾಪುರ, ಆ ಪುಣ್ಯಕ್ಷೇತ್ರ ಒಳಗೆ 3 ದಿವಸ ಜ್ಞಾನ ಜಪಯಜ್ಞ ಸಪ್ತಾಹ ಕಾರ್ಯಕ್ರಮದ 2ನೇ ದಿವಸ ಬೆಳಗಿನ ಈ ಬ್ರಹ್ಮ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಪರಮ ಪೂಜ್ಯರು, ತಾಯಿ ಅಂತಃಕರಣ ಹೃದಯವುಳ್ಳವರು, ಸಮಾಧಾನದಿಂದಲೇ ಸಕಲ ಜೀವಿಗಳಿಗೂ ಲೇಸನ ಬಯಸಿದಂಥ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವ ಅಭಿನವ ಶಿವಾನಂದ ಅಪ್ಪಾಜಿಯವರ ಶ್ರೀಚರಣಕ್ಕೂ ಕೂಡ ಭಕ್ತಿಯ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಿಸಿ, ತತ್ಸ್ವರೂಪಿಗಳಾಗಿರ್ತಕ್ಕಂಥ ಆತ್ಮಾನಂದ ಪೂಜ್ಯರ ಪಾದಕ್ಕೂ, ತತ್ಸ್ವರೂಪಿಗಳಾಗಿರ್ತಕ್ಕಂಥ ದಯಾನಂದ ಸರಸ್ವತಿ ಅಪ್ಪಾಜಿಯವರ ಶ್ರೀಪಾದಕ್ಕೂ ಅಷ್ಟೇ ಅಲ್ಲ,
ಶ್ರದ್ಧಾನಂದದ ಕರಸಂಗಾರ್ಥರಾಗಿರ್ತಕ್ಕಂಥ ಧೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದ ಅವತಾರವೇ ಕೈಲಾಸಪತಿ ಅಪ್ಪ ಅವರು ಅವತಾರ. ಚಪಾಳೆ ಬಾರಿಸು ಸುಮ್ಮನೆ ಕೊಡ್ತಾರೆ.